ಮಿಥುನ ರಾಶಿಗೆ ಏಪ್ರಿಲ್ 15ರ ಒಳಗೆ ಎಸ್ ಅಕ್ಷರದ ವ್ಯಕ್ತಿಯಿಂದ ನಡೆಯುವುದು ಗೊತ್ತಾದರೆ ಖಂಡಿತ ಶಾಕ್ ಆಗ್ತೀರಿ. ಇವತ್ತು ನಾವು ಮಿಥುನ ರಾಶಿಯವರ ಬಗ್ಗೆ ಮಾತನಾಡೋಣ. ನಿಮ್ಮ ಜೀವನದಲ್ಲಿ ಒಂದು ನಿಶ್ಶಬ್ದ, ಆದರೆ ಆ ನಿಶ್ಶಬ್ದ ಈಗ ಸುನಾಮಿಯಂತೆ ಕೆಲಸ ಮಾಡಲಿದೆ. ಹೊರಗೆ ಕಾಣಿಸದಿದ್ದರೂ ಒಳಗೆ ನಿಮ್ಮ ಆಲೋಚನೆಗಳು, ನಿರ್ಧಾರಗಳು ಬದಲಾಗುತ್ತದೆ. ನೀವು ಇದುವರೆಗೂ ಅನುಭವಿಸಿದ ನೋವು, ಎದುರಿಸಿದ ನಿರಾಸೆ, ಹಾಗೆ ನಿಮ್ಮನ್ನು ಅಪಾರ್ಥ ಮಾಡಿಕೊಂಡ ಸಂದರ್ಭಗಳು ಇದ್ಯಾವುದೂ ಕೂಡ ಯಾದೃಚ್ಛಿಕವಾಗಿ ನಡೆದಿಲ್ಲ. ನಾನು ಸರಿಯಾದ ದಾರಿಯಲ್ಲಿ ಇದ್ದೇನಾ? ನನ್ನ ಜೀವನ ಇದೇ ರೀತಿ ಇರುತ್ತದಾ? ನನ್ನ ಜೀವನದಲ್ಲಿ ಬದಲಾವಣೆ ಯಾವಾಗ ಬರುತ್ತದೆ? ಈ ಪ್ರಶ್ನೆಗಳು ಪದೇ ಪದೇ ನಿಮ್ಮ ಮನಸ್ಸಿನಲ್ಲಿ ಬರುತ್ತಿದೆ. ಆದರೆ ಇದಕ್ಕೆ ಸಮಾಧಾನ ಸಿಗುವ ಸಮಯ ಕೂಡ ಬಂದಾಯಿತು. ಈ ವಿಡಿಯೋದಲ್ಲಿ ನೀವು ಕೇಳುವ ಪ್ರತಿ ಮಾತು ಊಹಾಜನಕವಲ್ಲ. ಇದು ಸ್ಪಷ್ಟವಾದ ಜ್ಯೋತಿಷ್ಯ ವಿಶ್ಲೇಷಣೆ. ನಿಮ್ಮ ಜೀವನದಲ್ಲಿ ಏನು ಉಳಿಯಲಿದೆ, ಯಾರು ನಿಮ್ಮ ಜೊತೆ ಜೀವನದಲ್ಲಿ ಪ್ರಯಾಣಿಸಬೇಕು, ಯಾರು ನಿಮ್ಮಿಂದ ದೂರಾಗಬೇಕು, ಇದೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ವಿವರವಾಗಿ ಹೇಳ್ತೀನಿ. ಹಾಗಾಗಿ ಈ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಲ್ಲಿ ಹೇಳುವ ಪ್ರತಿ ಮಾತು ನಿಮಗೆ ಸಂಕೇತವಾಗಿ ನಿಮ್ಮ ಜೀವನಕ್ಕೆ ದಾರಿ ತೋರಿಸುವ ದಿಕ್ಸೂಚಿಯಾಗಲಿದೆ. ಹಾಗೆ ಮುಂದುವರೆಯುವ ಮೊದಲು ಓಂ ನಮ ಶಿವಾಯ ಎಂದು ಭಕ್ತಿಯಿಂದ ಕಮೆಂಟ್ ಮಾಡಿ. ಶಿವನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಬರುತ್ತದೆ. ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದು ಇನ್ನಷ್ಟು ಹೆಚ್ಚು ಮಿಥುನ ರಾಶಿಯವರಿಗೆ ವಿಡಿಯೋ ತಲುಪಿಸುತ್ತದೆ, ಹಾಗೆ ನಮಗೂ ಪ್ರೇರಣೆ ಕೊಡುತ್ತದೆ. ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಥುನ ರಾಶಿ ಅಂದ ಕೂಡಲೇ ಒಂದು ಮಾತು ನೆನಪಾಗುತ್ತದೆ: ಎಲ್ಲ ಪರಿಸ್ಥಿತಿಯಲ್ಲೂ ನಗುಮುಖ, ಸಹಾಯ ಮಾಡಲು ಮುಂದಿರುವ ಗುಣ, ಮನಸ್ಸಿನಲ್ಲಿ ನೋವಿದ್ದರೂ ಮುಖದಲ್ಲಿ ತೋರಿಸುವುದಿಲ್ಲ. ದೇವರು ಮಿಥುನ ರಾಶಿಯವರಿಗೆ ಒಳ್ಳೆ ಮನಸ್ಸು ಕೊಟ್ಟಿದ್ದಾರೆ, ಆದರೆ ಆ ಮನಸ್ಸನ್ನು ಕೆಲವರು ನುಡಿಸಿದ್ದಾರೆ. ನೀವೇನೇ ಮಾಡಿದರೂ ತಪ್ಪು ಅನ್ನುವ ಜನರಿದ್ದಾರೆ. ನಿಮ್ಮ ಒಳ್ಳೆ ಗುಣವೇ ನಿಮ್ಮನ್ನು ನಿಲ್ಲಿಸುತ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಒಳ್ಳೆತನಕ್ಕೆ ತಕ್ಕ ಫಲ ಸಿಗುತ್ತದೆ. ದೇವರ ಅನುಗ್ರಹ ನಿಮಗೆ ಸಿಗಲಿದೆ. ಇದುವರೆಗೂ ನೀವು ಅನುಭವಿಸಿದ ಅವಮಾನಗಳಿಗೆ, ನಿಮ್ಮ ಮನಸ್ಸಿನಲ್ಲಿ ಅಡಗಿರುವ ನೋವಿಗೆ ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತದೆ ಎಂದು ಸಮಾಧಾನದಿಂದ ಕಾದಿದ್ದೀರಿ. ನಿಮ್ಮ ಚಿಕ್ಕ ತಪ್ಪುಗಳನ್ನು ದೊಡ್ಡದಾಗಿ ಮಾಡಿ ತೋರಿಸಿದ ಜನರಿದ್ದಾರೆ. ನಿಮ್ಮ ಜೊತೆಯೇ ಇದ್ದು ನಿಮ್ಮ ಬಗ್ಗೆ ತಪ್ಪು ಪ್ರಚಾರ ಮಾಡಿದ ಜನರಿದ್ದಾರೆ. ಮುಖ್ಯವಾಗಿ ಎಸ್ ಅಕ್ಷರದ ವ್ಯಕ್ತಿ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತಪ್ಪು ಆಲೋಚನೆ ಇಟ್ಟುಕೊಂಡಿದ್ದಾರೆ. ಈ ವ್ಯಕ್ತಿ ನಿಮಗೆ ಹಳೆ ಪರಿಚಯ, ನಿಮ್ಮ ಮನೆಯ ಊಟ ತಿಂದಿದ್ದಾರೆ, ನಿಮ್ಮ ನಂಬಿಕೆಯನ್ನು ಲಾಭಕ್ಕಾಗಿ ಬಳಸಿಕೊಂಡಿದ್ದಾರೆ, ನಿಮ್ಮ ಒಳ್ಳೆತನವನ್ನು ಬಲಹೀನತೆಯಾಗಿ ನೋಡುತ್ತಿದ್ದಾರೆ, ನಿಮ್ಮ ನಗುವನ್ನು ಅಜ್ಞಾನ ಅಂದುಕೊಂಡಿದ್ದಾರೆ, ನಿಮ್ಮ ಸಹನೆಯನ್ನು ಕೀಳಾಗಿ ನೋಡಿದ್ದಾರೆ. ಆದರೆ ಮುಂಬರುವ ದಿನಗಳಲ್ಲಿ ಆ ವ್ಯಕ್ತಿಯ ಸುಳ್ಳಿನ ಪರದೆ ಕೆಳಗೆ ಜಾರುತ್ತದೆ. ಆದರೆ ಏಪ್ರಿಲ್ 10ರಿಂದ ನಿಮ್ಮ ಜೀವನ ಪೂರ್ತಿಯಾಗಿ ಬದಲಾಗುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಮನಸ್ಸಿಗೆ ಸಮಾಧಾನ ಇರುತ್ತದೆ. ಎಷ್ಟು ಸಮಸ್ಯೆಗಳಿದ್ದರೂ ಈ ದಿನ ನೆಮ್ಮದಿ ಇರುತ್ತದೆ. ಇದನ್ನು ನೀವು ಗಮನಿಸದಿದ್ದರೂ ಇದು ದೊಡ್ಡ ಬದಲಾವಣೆಗೆ ಅಡಿಪಾಯ. ದೇವರು ನಿಮ್ಮ ಮುಂದೆ ತುಂಬಾ ಜನರ ಮುಖವಾಡ ಕಳಚುತ್ತಾರೆ, ಅಂದರೆ ಅವರೇ ತಮ್ಮ ನಿಜ ಸ್ವರೂಪ ತೋರಿಸುತ್ತಾರೆ. ನೀವು ಕೇಳದಿದ್ದರೂ ಒಬ್ಬರು ನಿಮಗೆ ಸತ್ಯ ಹೇಳಲು ಬರುತ್ತಾರೆ. ಏಪ್ರಿಲ್ 10 ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡುತ್ತಿರುವ ವ್ಯಕ್ತಿಯ ಬಗ್ಗೆ ನಿಮಗೆ ಹೇಳುತ್ತಾರೆ. ಆ ಎಸ್ ಅಕ್ಷರದ ವ್ಯಕ್ತಿ ಹೇಳುವ ಸುಳ್ಳು ಕೊನೆಗೆ ಅವರಿಗೆ ಸಮಸ್ಯೆಯಾಗುತ್ತದೆ. ನೀವು ಅದೆಲ್ಲವನ್ನೂ ಕೂಡ ನೋಡುತ್ತೀರಿ. ನೀವು ನೇರವಾಗಿ ಅವರಿಗೆ ಶಿಕ್ಷೆ ಕೊಡದಿದ್ದರೂ ಕಾಲವೇ ಶಿಕ್ಷೆ ಕೊಡುತ್ತದೆ. ನಿಮ್ಮ ಇಷ್ಟು ದಿನದ ಕಣ್ಣೀರು ನಿಮಗೆ ಆಶೀರ್ವಾದವಾಗುತ್ತದೆ. ನಿಮ್ಮ ಮೌನ ಫಲಿಸುತ್ತದೆ. ಇಷ್ಟು ದಿನ ಎಸ್ ಅಕ್ಷರದ ವ್ಯಕ್ತಿಯನ್ನು ನೀವು ಕಾಪಾಡುತ್ತಾ ಬಂದಿದ್ದೀರಿ. ಆ ವ್ಯಕ್ತಿ ಅಂತವರಲ್ಲ ಎಂದು ಬೇರೆಯವರಿಗೆ ಹೇಳಿದ್ದೀರಿ. ನಿಜ ಏನಂದ್ರೆ, ಆ ವ್ಯಕ್ತಿ ನಿಮ್ಮನ್ನು ನಾಶ ಮಾಡಲು, ನಿಮ್ಮ ಹೆಸರನ್ನು ಹಾಳು ಮಾಡಲು ನಿಮ್ಮ ಹಿಂದೆ ಎಷ್ಟೋ ಕುತಂತ್ರ ಮಾಡಿದ್ದಾರೆ. ಅವರ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಬಳಸಿಕೊಂಡಿದ್ದಾರೆ. ಆ ವ್ಯಕ್ತಿ ನಿಮಗೆ ತುಂಬಾ ಪ್ರತ್ಯೇಕ. ಆದರೆ ಏಪ್ರಿಲ್ 10ರಂದು ನೀವು ಒಬ್ಬ ವ್ಯಕ್ತಿಯಿಂದ ಕೇಳುವ ಮಾತು ನಿಮ್ಮ ಮನಸ್ಸಿಗೆ ತುಂಬಾ ನೋವುಂಟು ಮಾಡುತ್ತದೆ. ಎಷ್ಟರ ಮಟ್ಟಿಗೆ ಅಂದರೆ, ಆ ವ್ಯಕ್ತಿಯ ಜೊತೆ ನೀವು ಕಳೆದ ಸಮಯ ಒಂದು ಸಿನಿಮಾದಂತೆ ನಿಮ್ಮ ಕಣ್ಣ ಮುಂದೆ ಬರುತ್ತದೆ. ನಿಧಾನವಾಗಿ ಆ ವ್ಯಕ್ತಿ ನಿಮಗೆ ಮಾಡಿದ ಮೋಸ,
ನಿಮ್ಮ ಹಿಂದೆ ಬಗೆದ ದ್ರೋಹ ಇದೆಲ್ಲ ಕೂಡ ನಿಮಗೆ ಅರ್ಥವಾಗುತ್ತದೆ. ಆದರೆ ಈ ನೋವು ಶಾಶ್ವತ ಅಲ್ಲ. ಇದು ನಿಮಗೆ ದೇವರು ಕೊಡುವ ಬಹುಮಾನ. ಏಕೆಂದರೆ ಈಗ ನಿಮ್ಮ ಗೆಲುವಿನ ಸಮಯ ಬಂದಿದೆ. ಕಾಲ ನಿಮ್ಮನ್ನು ಗೆಲ್ಲಿಸುತ್ತದೆ. ಏಪ್ರಿಲ್ 10ರ ನಂತರ ನಿಮಗೆ ಹೊಸ ಜೀವನ ಶುರುವಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಒಂದು ಬಾಗಿಲು ತೆರೆದುಕೊಳ್ಳುತ್ತದೆ. ಮಿಥುನ ರಾಶಿಯವರ ಬಗ್ಗೆ ಹೇಳುವುದಾದರೆ, ನಿಮ್ಮ ಈ ಒಳ್ಳೆಯ ಗುಣ ನಿಮ್ಮ ಅಭ್ಯಾಸ ಅಲ್ಲ, ನಿಮ್ಮ ಸ್ವಭಾವವಾಗಿದೆ. ನೀವು ಒಬ್ಬರಿಗೆ ಕೊಟ್ಟ ಪ್ರೀತಿ, ಮಾಡಿದ ಸಹಾಯ ಯಾವುದೂ ಕೂಡ ನಿಮ್ಮ ಲಾಭಕ್ಕಾಗಿ ಅಲ್ಲ, ನಿಮ್ಮ ತೃಪ್ತಿಗಾಗಿ ಮಾಡಿದ್ದೀರಿ. ನಿಮ್ಮ ಹತ್ತಿರ ಇಟ್ಟುಕೊಂಡಿರುವುದಕ್ಕಿಂತ ನೀವು ಕೊಟ್ಟಿರುವುದೇ ಜಾಸ್ತಿ. ಆದರೆ ನಿಮ್ಮ ಒಳ್ಳೆತನ ತುಂಬಾ ಜನರಿಗೆ ಅರ್ಥ ಆಗಲಿಲ್ಲ. ಕೆಲವರು ಮಾತ್ರ ನಿಮ್ಮನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ಎಲ್ಲವನ್ನೂ ದೇವರು ನೋಡುತ್ತಿದ್ದಾರೆ. ಎಸ್ ಅಕ್ಷರದ ವ್ಯಕ್ತಿ ನಿಮ್ಮ ಮುಂದೆ ನಂಬಿಕಸ್ಥರಂತೆ ನಟಿಸಿ ನಿಮ್ಮ ಗೆಲುವು ನೋಡಿ ಹಿಂದೆ ಅಸೂಯೆ ಪಡುತ್ತಿದ್ದಾರೆ. ನೀವು ಏನಾದರೂ ಸಾಧಿಸಿದಾಗ ಖುಷಿ ಪಟ್ಟಂತೆ ನಟಿಸಿ ಹಿಂದೆ ನಿಮ್ಮ ವಿರುದ್ಧ ಬಾಣ ಪ್ರಯೋಗಿಸಿದ್ದಾರೆ. ನಿಮ್ಮ ಹೆಸರು ಹಾಳು ಮಾಡಲು ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ. ನಿಮ್ಮ ಸ್ನೇಹಕ್ಕೆ ವಿಷ ಬೆರೆಸಲು ಕೂಡ ಆ ವ್ಯಕ್ತಿ ಹಿಂದೇಟು ಹಾಕುವುದಿಲ್ಲ. ಆದರೆ ನಿಮ್ಮನ್ನು ಏನೂ ಮಾಡಲು ಆಗುತ್ತಿಲ್ಲ. ಏಕೆಂದರೆ ದೇವರು ನಿಮ್ಮನ್ನು ಸದಾ ಕಾಪಾಡುತ್ತಿದ್ದಾರೆ. ಆದರೆ ಆ ವ್ಯಕ್ತಿ ಮಾತ್ರ ನಿಮ್ಮನ್ನು ನಾಶ ಮಾಡಲು ಪ್ರತಿ ಕ್ಷಣ ಎದುರು ನೋಡುತ್ತಿದ್ದಾರೆ. ನೀವು ಮಾತನಾಡದಿದ್ದರೂ ಕಾಲ ನಿಮ್ಮ ಪರವಾಗಿ ಮಾತನಾಡಲಿದೆ. ಆದರೆ ಆ ವ್ಯಕ್ತಿ ಏಪ್ರಿಲ್ 13ರಿಂದ ಅವರದೇ ಬಲೆಯಲ್ಲಿ ಸಿಲುಕಿಕೊಳ್ಳುತ್ತಾರೆ. ಆದರೆ ಆ ವ್ಯಕ್ತಿ ಆಡಿರುವ ಸುಳ್ಳು ಜನರಿಗೆ ಗೊತ್ತಾಗುತ್ತದೆ. ಅವರ ಮಾತೆ ಅವರಿಗೆ ವಿರುದ್ಧವಾಗುತ್ತದೆ. ಈ ಸಲ ಅವರು ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡುವಾಗ ಯಾರೋ ಒಬ್ಬರು ನಿಮ್ಮ ಬೆಂಬಲಕ್ಕೆ ಬರುತ್ತಾರೆ. ಈ ರೀತಿ ಅವರ ಸುಳ್ಳಿನ ಕೋಟೆಗೆ ಬಿರುಕು ಬಿಡುತ್ತದೆ. ಆ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ತುಸು ಸಂತೋಷ ಮೂಡುತ್ತದೆ. ನಿಮ್ಮ ತುಟಿಯ ಮೇಲೆ ಕಿರುನಗು ಬರುತ್ತದೆ. ಅದು ಪ್ರತೀಕಾರ ಅಲ್ಲ, ಆ ವ್ಯಕ್ತಿಗೆ ದೇವರು ಕೊಟ್ಟ ಶಿಕ್ಷೆ. ನೀವು ಈ ತಿಂಗಳಿನಲ್ಲಿ ಎಂದಿನಿಂದಲೂ ಕಾಯುತ್ತಿದ್ದ ಒಂದು ಮಾತು ಕೇಳುತ್ತೀರಿ. ನಿಮ್ಮ ಮೇಲೆ ನಂಬಿಕೆ ಇಲ್ಲದ ಒಬ್ಬ ವ್ಯಕ್ತಿ ನಿಮ್ಮ ಹತ್ತಿರ ಬಂದು ನಿಮ್ಮ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿದ್ದೆ ಎಂದು ಕ್ಷಮೆ ಕೇಳುತ್ತಾರೆ. ಅಂದರೆ ಏಪ್ರಿಲ್ ತಿಂಗಳು ನಿಮಗೆ ಮುಕ್ತಾಯ ಅಲ್ಲ, ಹೊಸ ಅಧ್ಯಾಯದ ಆರಂಭ. ನೀವು ಒಂದೊಂದು ಹೆಜ್ಜೆ ಮುಂದೆ ಹಾಕುತ್ತಾ ಹೋಗುತ್ತೀರಿ. ಎಸ್ ಅಕ್ಷರದ ವ್ಯಕ್ತಿ ಅವರ ಮುಖ ನಿಮಗೆ ತೋರಿಸಲು ನಾಚಿಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ನೀವು ಏನೂ ಹೇಳುವ ಅಗತ್ಯ ಇಲ್ಲ, ಸಮಯವೇ ಉತ್ತರ ಕೊಡುತ್ತದೆ. ಆ ವ್ಯಕ್ತಿಗೆ ಇದೊಂದು ಗುಣಪಾಠವಾಗುತ್ತದೆ. ತಪ್ಪು ನಡೆದ ತಕ್ಷಣ ಸೇಡು ತೀರಿಸಿಕೋ ಎಂದು ನಮ್ಮ ಮನಸ್ಸು ಹೇಳುತ್ತದೆ. ಆದರೆ ಸ್ವಲ್ಪ ಕಾದರೆ ನಮ್ಮ ಬದಲಾಗಿ ಕಾಲ ಸೇಡು ತೀರಿಸಿಕೊಳ್ಳುತ್ತದೆ. ಚಿಕ್ಕಂದಿನಿಂದ ನೀವು ಪ್ರತಿ ಸಮಸ್ಯೆಯನ್ನು ದಾಟಿಕೊಂಡು ಬಂದಿದ್ದೀರಿ. ಹಾಗಾಗಿ ನೋವು ನಿಮಗೆ ಶತ್ರು ಅಲ್ಲ, ಅದು ನಿಮ್ಮ ಗುರು. ಇದುವರೆಗೂ ನೀವು ನಿಮ್ಮ ಜೊತೆಯೇ ಯುದ್ಧ ಮಾಡಿದ್ದೀರಿ. ಆದರೆ ಈಗ ನೀವು ಬಚ್ಚಿಟ್ಟುಕೊಂಡ ಎಲ್ಲಾ ಭಾವನೆಗಳು ಬೆಳಕಿಗೆ ಬರುತ್ತದೆ. ಇನ್ನು ನೀವು ಮೌನವಾಗಿ ನೋವು ತಿನ್ನುವ ಕಾಲ ಮುಗಿದಾಯಿತು. ಏಕೆಂದರೆ ಇದುವರೆಗೂ ನಿಮ್ಮ ಜೀವನದಲ್ಲಿ ನಡೆದ ಪ್ರತಿ ಘಟನೆ ದೇವರು ಗಮನಿಸಿದ್ದಾರೆ. ಆ ಪರಮೇಶ್ವರ ನಿಮ್ಮ ಒಂದು ಕಣ್ಣೀರಿನ ಹನಿಯನ್ನು ಮರೆತಿಲ್ಲ. ಈ ಸಮಯದಲ್ಲಿ ಮಿಥುನ ರಾಶಿಯವರು ಸಾಧ್ಯವಾದಷ್ಟು ಸಲ ಓಂ ನಮಃ ಶಿವಾಯ ಎಂಬ ಶಿವಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ಇರಬೇಕು. ನೀವು ಮಾಡಿದ ಪ್ರಾರ್ಥನೆಗಳಿಗೆ ತಡವಾದರೂ ಸರಿಯಾದ ಸಮಯದಲ್ಲಿ ಫಲ ಸಿಗುತ್ತದೆ. ಶಿವನ ಅನುಗ್ರಹ ನಿಮ್ಮ ಮೇಲಿದೆ. ಇದುವರೆಗೂ ಮುಚ್ಚಿಕೊಂಡ ದಾರಿಗಳು ಒಂದೊಂದಾಗಿ ತೆರೆದುಕೊಳ್ಳುತ್ತದೆ. ನೀವು ಬೇಡಿದ್ದಕ್ಕಿಂತ ಹೆಚ್ಚಾಗಿ ಸಿಗುತ್ತದೆ. ಆದರೆ ಇದು ನಿಮಗೆ ಕೂಡಲೇ ಅರ್ಥವಾಗುವುದಿಲ್ಲ. ದೇವರು ಕೊಡುವ ಹಣ ಮೊದಮೊದಲು ಪರೀಕ್ಷೆಯಂತೆ ಕಾಣಿಸುತ್ತದೆ. ಆದರೆ ನೀವೊಂದು ವಿಷಯ ಗುರುತಿಸಬೇಕು. ಈಗ ನೀವು ಎದುರಿಸುತ್ತಿರುವ ಚಿಕ್ಕ ಪುಟ್ಟ ಸಮಸ್ಯೆಗಳು ನಿಮ್ಮ ಕೊನೆ ಸಮಸ್ಯೆಗಳಾಗುತ್ತದೆ. ಶಿವನ ಶಕ್ತಿ ನಿಮ್ಮ ಮನಸ್ಸಿನಲ್ಲಿ ಇದಾಗಲೇ ಪ್ರವೇಶಿಸಿ ಕೆಲಸ ಮಾಡಲು ಶುರು ಮಾಡಿದೆ. ನೀವು ತೆಗೆದುಕೊಳ್ಳುವ ಪ್ರತಿ ನಿರ್ಧಾರ, ಮಾತನಾಡುವ ಪ್ರತಿ ಮಾತು, ಮಾಡುವ ಪ್ರತಿ ಕೆಲಸ ಈಗ ದೈವ ಸಂಕಲ್ಪದಿಂದ ನಡೆಯುತ್ತದೆ. ನೀವು ಶೀಘ್ರದಲ್ಲಿ 2 ಶುಭವಾರ್ತೆಗಳನ್ನು ಕೇಳುತ್ತೀರಿ. ಮೊದಲನೆಯದು ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಿಸಿದೆ, ಅಂದರೆ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಅಧಿಕ ಲಾಭ. ಎರಡನೆಯದು
ನಿಮ್ಮ ಮನಸ್ಸಿಗೆ ಸಂಬಂಧಿಸಿದೆ. ಅಂದರೆ ನಿಮ್ಮ ಪ್ರೀತಿ ವ್ಯವಹಾರದಲ್ಲಿ ಅಥವಾ ದಾಂಪತ್ಯ ಜೀವನದಲ್ಲಿ ಇರುವ ಒತ್ತಡ ಅಥವಾ ಮನಸ್ತಾಪ ದೂರಾಗಿ ಅನ್ಯೋನ್ಯತೆ ಹೆಚ್ಚಾಗುತ್ತದೆ. ಏಪ್ರಿಲ್ 10ರಂದು ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತದೆ. ನಿಮಗೆ ಏನೋ ಮಾಡಬೇಕು ಅನಿಸುತ್ತದೆ, ಆದರೆ ಏನು ಮಾಡಬೇಕು ಎಂಬ ಸ್ಪಷ್ಟತೆ ಇರುವುದಿಲ್ಲ. ಈ ದಿನ ನಿಮ್ಮ ಮನಸ್ಸಿನಲ್ಲಿ ಹಳೆಯ ನೆನಪುಗಳು ಕಾಡುತ್ತದೆ. ನೀವು ಮಾಡಿದ ತಪ್ಪುಗಳು ನೆನಪಾಗುತ್ತದೆ. ನೀವು ಬಿಟ್ಟುಕೊಟ್ಟ ಅವಕಾಶಗಳು ನೆನಪಾಗುತ್ತದೆ. ಆದರೆ ಇದ್ಯಾವುದೂ ಕೂಡ ನಿಮ್ಮನ್ನು ಗಾಯಪಡಿಸಲು ಅಲ್ಲ, ಇದು ನಿಮಗೊಂದು ಪಾಠ ಕಲಿಸಲು ಬರುತ್ತದೆ. ಇವತ್ತು ನೀವೊಂದು ವಿಷಯ ಅರ್ಥ ಮಾಡಿಕೊಳ್ಳುತ್ತೀರಿ, ಹಿಂದಿನದು ಬದಲಾಗಲ್ಲ, ಆದರೆ ಭವಿಷ್ಯ ನಮ್ಮ ಕೈಯಲ್ಲಿ ಇದೆ ಎಂದು. ಏಪ್ರಿಲ್ 11ರಂದು ನಿಮಗೊಂದು ವಿಷಯ ಗೊತ್ತಾಗುತ್ತದೆ. ಈ ದಿನ ನೀವು ಯಾರ ಮಾತು ಕೇಳುತ್ತೀರಿ, ಯಾರ ಮಾತು ಕೇಳುವುದಿಲ್ಲ ಅನ್ನುವುದು ತುಂಬಾ ಮುಖ್ಯ. ದೇವರು ಇವತ್ತು ಸಂಕೇತಗಳ ರೂಪದಲ್ಲಿ ನಿಮಗೆ ದಾರಿ ತೋರಿಸುತ್ತಾರೆ. ಇವತ್ತು ನೀವು ಕೇಳುವ ಮಾತುಗಳು ನಿಮ್ಮೊಳಗಿರುವ ಭಯವನ್ನು ಹೊರಗೆ ತರುತ್ತದೆ. ಅದೇ ಸಮಯದಲ್ಲಿ ಆ ಭಯವನ್ನು ದಾಟುವ ಧೈರ್ಯ ಕೂಡ ಬರುತ್ತದೆ. ಇವತ್ತು ನೀವು ಒಂಟಿಯಲ್ಲ ಎಂದು ಅರ್ಥವಾಗುತ್ತದೆ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿ ವಿಷಯ ದೈವ ಸಂಕಲ್ಪ ಎಂದು ಅರ್ಥವಾಗುತ್ತದೆ. ಏಪ್ರಿಲ್ 12 ಮಾನಸಿಕ ಸ್ಪಷ್ಟತೆ ಬರುವ ದಿನ. ಈ ದಿನ ರಹಸ್ಯವಾಗಿ ನಿಮಗೆ ಗೆಲುವು ಸಿಗುತ್ತದೆ. ಈ ದಿನ ನೀವು ನಾಶವಾಗಲಿ ಎಂದು ನಿಮ್ಮ ಶತ್ರುಗಳು ಮಾಡಿದ ಪ್ರಯತ್ನಗಳು ವಿಫಲವಾಗುತ್ತದೆ. ನಿಮ್ಮ ಸಹನೆಯೇ ನಿಮ್ಮ ಆಯುಧ ಎಂದು ಸ್ಪಷ್ಟವಾಗುತ್ತದೆ. ಪರಿಸ್ಥಿತಿಗಳು ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತದೆ. ದೇವರು ನಿಮ್ಮ ಪರವಾಗಿ ಹೋರಾಟ ಮಾಡುವ ದಿನ ಇದು. ಈ ದಿನ ನೀವು ಮೌನವಾಗಿರುತ್ತೀರಿ, ಆದರೆ ಆ ಮೌನವೇ ನಿಮ್ಮ ಬಲವಾಗುತ್ತದೆ. ನೀವು ಮಾತನಾಡದಿದ್ದರೂ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ಮಾತನಾಡುತ್ತವೆ. ಏಪ್ರಿಲ್ 13 ದೈವ ಸಂಕೇತ. ಈ ದಿನ ನಿಮಗೆ ತುಂಬಾ ಮುಖ್ಯವಾದ ದಿನ. ನೀವು ದೈವ ಸಂಕೇತವನ್ನು ಸ್ಪಷ್ಟವಾಗಿ ಗಮನಿಸುತ್ತೀರಿ. ಕನಸಿನ ರೂಪದಲ್ಲಿ ಆಗಬಹುದು. ಒಂದೇ ಮಾತು ಪದೇ ಪದೇ ಕೇಳಿಸಬಹುದು. ಒಂದೇ ಸಂಖ್ಯೆ ಮತ್ತೆ ಮತ್ತೆ ಕಾಣಿಸಬಹುದು. ಒಂದು ವಿಷಯ ನಿಮ್ಮ ಮನಸ್ಸನ್ನು ಬಲವಾಗಿ ತಾಕಬಹುದು. ಅದು ಯಾವ ಸಂಕೇತವಾದರೂ ಅದು ನಿಮ್ಮ ಜೀವನದ ದಿಕ್ಕನ್ನು ನಿರ್ದೇಶಿಸುತ್ತದೆ. ಏಪ್ರಿಲ್ 13ರ ನಂತರ ನಿಮ್ಮ ಜೀವನ ಹೊಸ ದಿಕ್ಕಿನಲ್ಲಿ ಪ್ರಯಾಣಿಸುತ್ತದೆ. ನಿಮ್ಮ ಸಮಸ್ಯೆಗಳು ಪೂರ್ತಿಯಾಗಿ ಮಾಯವಾಗಲ್ಲ, ಆದರೆ ಅದನ್ನು ಎದುರಿಸುವ ಶಕ್ತಿ ನಿಮಗೆ ಬರುತ್ತದೆ. ಇದು ದೇವರು ನಿಮ್ಮ ಕೈ ಹಿಡಿಯುವ ದಿನ. ಏಪ್ರಿಲ್ ಕೊನೆಯಿಂದ ನಿಮ್ಮ ಆದಾಯದಲ್ಲಿ ಸ್ಥಿರತೆ ಬರುತ್ತದೆ. ಹಣ ಬಂದ ತಕ್ಷಣ ಖಾಲಿಯಾಗಲ್ಲ. ಅನಗತ್ಯ ಖರ್ಚುಗಳು ಸಹಜವಾಗಿ ನಿಂತು ಹೋಗುತ್ತದೆ. ಹಣ ನಿಯಂತ್ರಿಸುವ ಶಕ್ತಿ ನಿಮ್ಮಲ್ಲಿ ಬೆಳೆಯುತ್ತದೆ. ಹಳೆ ಸಾಲ ತೀರಿಸುವ ಅವಕಾಶ ಬರುತ್ತದೆ. ನೀವು ಕೊಟ್ಟ ಸಾಲ ಹಿಂದಿರುಗಿ ಬರುತ್ತದೆ. ಈ ಸಮಯದಲ್ಲಿ ನೀವೊಂದು ವಿಷಯ ನೆನಪಿಟ್ಟುಕೊಳ್ಳಬೇಕು. ಹಣ ಕೇವಲ ಸಂಪಾದನೆ ಅಲ್ಲ, ಅದು ನಿಮ್ಮ ಗೌರವ, ಆತ್ಮವಿಶ್ವಾಸ ಮತ್ತು ಕಷ್ಟದ ಫಲ. ಹಾಗಾಗಿ ಒಂದೊಂದು ರೂಪಾಯಿ ಖರ್ಚು ಮಾಡುವ ಮೊದಲು ಯೋಚಿಸಿ. ಇನ್ನು ಈ ಸಮಯದಲ್ಲಿ ಪ್ರೀತಿಯಲ್ಲಿ ನಿಮಗೊಂದು ಸ್ಪಷ್ಟತೆ ಬರುತ್ತದೆ. ನಿಮ್ಮ ಸಂಬಂಧ ಶಾಶ್ವತನಾ ಅಥವಾ ತಾತ್ಕಾಲಿಕನಾ ಎಂದು ಅರ್ಥವಾಗುತ್ತದೆ. ಕೆಲವರು ದೂರಾಗುತ್ತಾರೆ, ಕೆಲವರು ಹತ್ತಿರವಾಗುತ್ತಾರೆ. ಮೊದಲು ನೋವು ಕೊಟ್ಟರೂ ಇದು ನಿಮಗೆ ತುಂಬಾ ಒಳ್ಳೆಯದು. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತದೆ, ಗೌರವ ಬೆಳೆಯುತ್ತದೆ. ಹಿಂದೆ ಮೌನವಾಗಿದ್ದ ಕಡೆ ಈಗ ಮಾತನಾಡುತ್ತೀರಿ. ನಿಮ್ಮ ಸುತ್ತಲೂ ಇರುವ ಶಕ್ತಿ ಬದಲಾಗುತ್ತದೆ. ನಿಮ್ಮ ಮನಸ್ಸು ಪ್ರಶಾಂತವಾಗುತ್ತದೆ. ನಿಮಗೆ ನಿದ್ದೆ ಹೆಚ್ಚಾಗಿ ಬರುತ್ತದೆ. ಎದ್ದಾಗ ಮನಸ್ಸಿನ ಭಾರ ಕಡಿಮೆಯಾದಂತೆ ಅನಿಸುತ್ತದೆ. ಇದೆಲ್ಲ ನಿಮ್ಮೊಳಗಿರುವ ಕೆಟ್ಟ ಶಕ್ತಿ ಹೊರಗೆ ಹೋಗುತ್ತಿರುವುದಕ್ಕೆ ಸಂಕೇತ. ನಿಮಗೆ ಧೈರ್ಯ ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ನೀವು ಮಾಡುವ ಪ್ರತಿ ಪ್ರಯತ್ನಕ್ಕೆ ದುಪ್ಪಟ್ಟು ಫಲ ಇರುತ್ತದೆ. ದೈವಶಕ್ತಿ ನಿಮ್ಮ ಪಕ್ಕದಲ್ಲೇ ಇರುತ್ತದೆ. ಈ ಸಮಯದಲ್ಲಿ ನೀವು ಹುಷಾರಾಗಿ ಮಾತನಾಡಬೇಕು. ಕೋಪದಲ್ಲಿ ಆಡಿದ ಮಾತುಗಳಿಂದ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತದೆ. ನಿಶ್ಶಬ್ದ ನಿಮ್ಮ ಬಲಹೀನತೆ ಅಲ್ಲ, ಬಲ ಎಂದು ಅರ್ಥವಾಗುತ್ತದೆ. ಬೇರೆಯವರ ತಪ್ಪು ನಿಮ್ಮ ಮೇಲೆ ಹಾಕಿಕೊಳ್ಳಬೇಡಿ. ನಿಮಗೆ ಸಹಾಯ ಮಾಡುವ ಗುಣ ಇರಬಹುದು, ಆದರೆ ಪ್ರತಿ ಸಮಸ್ಯೆಗೆ ನೀವು ಜವಾಬ್ದಾರರಲ್ಲ. ನೀವು ದೇವರ ಮೇಲೆ ನಂಬಿಕೆ ಬಿಡಬಾರದು. ಇದಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಪೂಜೆ ಮಾಡುವ ಅಗತ್ಯವಿಲ್ಲ. ಮೌನವಾಗಿ ಕುಳಿತುಕೊಂಡು ಮನಸ್ಸಿನಲ್ಲಿ ದೇವರ ಜೊತೆ ಮಾತನಾಡಿದರೂ ಸಾಕು. ದೇವರಿಗೆ ನಿಮ್ಮ ಮಾತು ಕೇಳಿಸುತ್ತದೆ. ಇದುವರೆಗೂ ಭಾರ ಅನಿಸಿದ ಜೀವನ ಈಗ ಸಲೀಸಾದಂತೆ ಕಾಣುತ್ತದೆ.
ಇದು ನೀವು ಬಲಶಾಲಿ ಆಗುತ್ತಿದ್ದೀರಿ ಅನ್ನೋದಕ್ಕೆ ಸಂಕೇತ. ಇನ್ನು ಮುಂದೆ ಭವಿಷ್ಯ ನಿಮಗೆ ಹೆದರಿಕೆ ಹುಟ್ಟಿಸುವುದಿಲ್ಲ, ಆಸಕ್ತಿ ಹುಟ್ಟಿಸುತ್ತದೆ. ನಿಮ್ಮ ಆತ್ಮವಿಶ್ವಾಸ ಮರಳಿ ಬರುತ್ತದೆ. ಯಾರ ಅಭಿಪ್ರಾಯಕ್ಕೂ ಕಾಯದೆ ನೀವೇ ಸ್ವತಃ ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ನಿಮ್ಮೊಳಗಿರುವ ಶಕ್ತಿ ಹೊರಬರಲು ಸಿದ್ಧವಾಗಿದೆ. ಬೇರೆಯವರಿಗಾಗಿ ಅನೇಕ ಅವಕಾಶಗಳು ಕೈಯಾರೆ ಹಾಳು ಮಾಡಿಕೊಂಡಿದ್ದೀರಿ. ಈಗ ಎಲ್ಲಾ ಪರಿಸ್ಥಿತಿ ಬದಲಾಗುತ್ತದೆ. ನೀವು ಹಳೆಯದನ್ನು ಅಷ್ಟು ಬೇಗನೆ ಬಿಡುವುದಿಲ್ಲ, ಆದರೆ ಅದು ನಿಮ್ಮನ್ನು ಮುಂದೆ ಹೋಗಲು ಬಿಡುವುದಿಲ್ಲ. ಈಗ ನಿಮಗೆ ಹಳೆಯದು ನೆನಪಾದರೂ ಅಷ್ಟೊಂದು ನೋವಾಗುವುದಿಲ್ಲ. ನೀವು ಎಲ್ಲಾ ವಿಷಯಗಳನ್ನು ಕ್ಷಮಿಸಲು ಶುರು ಮಾಡುತ್ತೀರಿ. ಇದು ಬೇರೆಯವರನ್ನು ಕ್ಷಮಿಸಲು ಅಲ್ಲ, ನಿಮ್ಮ ಮನಸ್ಸಿಗೆ ಶಾಂತಿ ತರಲು. ಈಗ ನೀವು ಬೇರೆಯವರಿಗಿಂತ ಮೊದಲು ನಿಮ್ಮ ಮೇಲೆ ದೃಷ್ಟಿ ಇಡುವುದು ಕಲಿತುಕೊಳ್ಳುತ್ತೀರಿ. ಇದೇ ನಿಮ್ಮ ನಿಜವಾದ ಅಭಿವೃದ್ಧಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.